ನಿಮ್ಮ ಲೈಫ್ ಒಳಗೆ ಯಾವಾಗಲೂ ಈ ಎರಡು ಥಿಂಗ್ಸ್ನ ಮ್ಯಾನೇಜ್ ಮಾಡೋಕೆ. ಹಲೋ ಎವ್ರಿ ಒನ್, ಹೆಂಗದಿರೆಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಆ್ಯಂಡ್ ಇವತ್ತು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ದ ಡೇ 54. ಸೊ ನಂದು ಇವತ್ತು ಮಾರ್ನಿಂಗ್ ವರ್ಕೌಟ್ ಬ್ಯಾಕ್ ಮತ್ತು ಕೋ ಟ್ರೈನಿಂಗ್ ಇತ್ತು. ಬರ್ರಿ ನಾ ಹೆಂಗೆ ಟ್ರೈನ್ ಮಾಡ್ತೇನೆ ಅಂತ ಹೇಳಿ ನೋಡೋಣ. ಆ್ಯಂಡ್ ನಾ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಕೆ ಬಂದೇನೆ ಅಂತ ಹೇಳಿದ್ರೆ, ನಿಮ್ಮ ಲೈಫ್ ಒಳಗೆ ನಿಮ್ಮದು ಒಂದು ಮೈಂಡ ಆ್ಯಂಡ್ ನಿಮ್ಮದು ಮನಿನ ಕಂಟ್ರೋಲ್ ಮಾಡೋಕೆ ಮತ್ತು ಮ್ಯಾನೇಜ್ ಮಾಡೋಕೆ ಕಲೀರಿ. ನಾ ಇದನ್ನು ಎದಕ್ಕೆ ಹೇಳತ್ತೇನೆ ಅಂತ ಹೇಳಿದ್ರೆ, ಅಪ್ಕಮಿಂಗ್ ಡೇಸ್ ಒಳಗೆ ನಿಮಗೆ ಏನಾದರೂ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಆ್ಯಂಡ್ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕಂತ ಹೇಳಿದ್ರೆ, ನೀವೀಗ ನಿಮ್ಮದು 20s ಆ್ಯಂಡ್ 25 ಒಳಗೆ ಯಾರ್ಯಾರದೀರಿ ಅವರೆಲ್ಲರೂ ನಿಮ್ಮದು ಒಂದು ಫ್ಯೂಚರ್ ಸಂಬಂಧ ನಿಮ್ಮದೊಂದು ಸೇವಿಂಗ್ಸ್ ಆಗ್ಬೋದು, ಎಲ್ಸ್ ನಿಮ್ಮದೊಂದು ಮನಿನ ಹೆಂಗೆ ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೋರಿ. ಆಮೇಲೆ ನಿಮ್ಮದು ಮೈಂಡ್ಸೆಟ್ ಎಷ್ಟು ಸ್ಟ್ರಾಂಗ್ ಆಗಿರ್ತೈತಿ ಅಷ್ಟು ನೀವು ಇದನ್ನೆಲ್ಲ ಮಾಡೋಕ್ಕೆ ಪಾಸಿಬಲ್ ಆಗ್ತೈತಿ. ಸೊ ವೀಕ್ ಮೈಂಡೆಡ್ ಪೀಪಲ್ ಆಗಿ ಇರೋಕೆ ಹೋಗ್ಬೇಡ್ರಿ. ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಆ್ಯಂಡ್ ಒಂದು ಸ್ಟ್ರಾಂಗ್ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಬಿಲ್ಡ್ ಮಾಡ್ಕೊಳೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಅದನ್ನು ಬಿಟ್ಟು ನಿಮ್ಮದು 20s ಒಳಗೆ ಡಿಸ್ಟ್ರ್ಯಾಕ್ಟ್ ಆಗಿ ಏನೇನೋ ಮಾಡೋಕೆ ಹೋಗ್ಬೇಡ್ರಿ. ಆ್ಯಂಡ್ ನಿಮ್ಮ ಲೈಫ್ ಒಳಗೆ ನಿಮ್ಮ ನೀಡ್ಸ್ ಯಾವ್ದು, ನಿಮ್ಮದು ವಾಂಟ್ಸ್ ಯಾವ್ದು ಅಂಥೇಳಿ ಅರ್ಥ ಮಾಡ್ಕೊಂಡು ಲೈಫ್ ಲೀಡ್ ಮಾಡಿರಿ. ಆ್ಯಂಡ್ ನಂದು ಇವತ್ತು ಕಾರ್ಡಿಯೋ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕಾದ್ರೆ ಎಳ್ನೀರು ಕುಡಿದು ಸೀದಾ ಮನೆ ಕಡೆ ಬಂದೆ. ಇವತ್ತಿಗಿಷ್ಟ, ನಾಳೆ ಒಂದು ವರ್ಕೌಟ್ ಸೆಷನ್ ಜೋಡಿ ಸಿಗ್ತೇನೆ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.